ಹೇಳಿ ಈಗ ಹೇಳ. ನಾಗಪ್ಪರ ಏನು ಹೇಳ್ರಿ ನಿಮ್ಮ ದೋಸ್ತ ಏನಂತ? ಮಾರೋ ಟೈಮ್ನಾಗ 70-80 ಸಾವಿರ ಅಂತ ಸುಳ್ಳು ಹೇಳ್ತಲ್ಲ. ಈಗ ಸೀದಾ ಮಾರಕತ್ತಿಲ್ ಕುರಿ ಯಾವ ನಾಗಣ ಯಾವ ಶ್ರಾವಣ ತಿಂತೀರೇನ್ರಿ ಮಟನ್ ನೀವು? ತಿಂತಾರ ಹೇಳ್ರಿ ಅವ್ರಿಗೆ ತಿಂತಾರ ಅಂತ ಕೇಳ್ರಿ. ಪುಕ್ಸಡಿ ತಿಂತಾರ ಹಂಗಂದ್ರೆ ಒಟ್ಟು ಏನು ಶ್ರಾವಣ ಅಂದ್ರೆ ಏನದು ಇದೇನೇ ಇಲ್ಲ, ಮನೆಯೊಳಗೆ ಮಾಡಲ್ಲ, ಹೊರಗೆ ತಿನ್ಬೋದು. ಇದು ರೂಲ್ಸ್ ಏನು ಅರ್ಥ ಆಗಿಲ್ಲ ನನಗೆ. ಹಂಗೆ ಹಂಗಂದ್ರೆ ಓಕೆ. ಹಂಗಂದ್ರೆ ಮತ್ತೆ ವ್ಯವಹಾರ ಡೌನ್ ಇಲ್ಲ ನೋಡ್ರಿ, ವ್ಯವಹಾರ ರೈಸ್ ಐತೆ ಹಂಗಂದ್ರೆ. ಎಷ್ಟಣ್ಣ ಇದೆ? ನಾಲ್ಕಲ್ಲಿ ಎಷ್ಟು ರೇಟ್ ಇದೆ ಅಣ್ಣ? 42,000 ರೂಪಾಯಿ ಬಾರಿ ಐತೆ ನೋಡ್ರಿ. ಹೇಳ ಕೂಡ ತಮ್ಮ ಹಿಂಗಿಲ್ಲ ಅಂದ ಗುರಿ ಫ್ರೆಂಡ್ಸ್, ಇವತ್ತು ಹರಿಹರ ಮಾರ್ಕೆಟಿಗೆ ಬಂದು ನೋಡಿ. ಹರಿಹರ ಮಾರ್ಕೆಟ್ ಬಂದೀನಿ, ಇನ್ನೂ ಖಾಲಿ ಐತಿ. ಯಾಕಂದ್ರೆ ಮಳೆ ಬರೋದೈತಿ, ಮಳೆ ತಂಡ ಆಯ್ತು ಅಂತ ಹೇಳಿ ಯಾರು ಬಂದಿ ನೋಡ್ರಿ. ಬರೀ ಗಣೇಶನ ಬಂದಾನ. ಇನ್ನೊಂದು ಆರಾಮಿದ್ರಣ? ಮತ್ತೇನ್ರಿ ಇದು ಬರೀ ಗಣೇಶನ ಎಷ್ಟೊತ್ತು ಮರಿಯೋದು? ಯಾವ ಅದು ಅದು ಇನ್ನೂ ಎಷ್ಟು ಗಣೇಶನ? 28 ಭಾರಿ ಅದು ನೋಡ್ರಿ. ಬರೀ ದೇಳಪಡದ ಅದೇ ನೋಡ್ರಿ. ಬರೀ 8 10 7 ಯಾವ ಹಿಡ್ಕೊಂಡು ಓಸ್ ಕೊಟ್ಬಿಡ್ರಿ 8 ಅಂದ್ರೆ. ಹಾಂ ರೀ, ಹೋಗಿ ಬಂದ್ರ ಹೇಳಿದ್ದಲ್ಲ ನಾನು. ಉಗಂಡಾಗ ಹೋಗಿ ಬಂದ್ರ ಮಾರ್ಕೆಟಿಗೆ ಹೋಗಿಲ್ಲ. 28 ಐತೆ ಅಲ್ಲಿ ನೋಡಿ ಅವ್ರು ಹೋಗು ಗಣೇಶ್ 28ಕ್ಕೆ ಮರ್ಯಾನ ಅಂತಾರ. 28 ವ್ಯಾಪಾರ ಹೇಳ್ತಾರೆ ಬಿಡ್ರಿ. ಯಾಕೆ ವ್ಯಾಪಾರ ಮಾಡೋರು ಆ ಮಾತು ಹೇಳ್ಬಾರ್ದು. ಯಾಕೆ ಹೇಳ್ರಿ, ಅವ್ರಿಗೆ ಹೊಟ್ಟೆ ಐತೆ. ಅವನು 1,000 ರೂಪಾಯಿ ತಿಂದು ಕೊಟ್ಟಿರೋದ, ಮತ್ತೆ ಇವನು 500 ರೂಪಾಯಿ ಉಳಿಬೇಕು. ಮತ್ತೆ ಹೇಳೋದು ವ್ಯಾಪಾರ ಹೇಳ್ತಾನೆ, ಹೆಚ್ಚು ಕಡಿಮೆ ಕೊಡ್ತಾನೆ. ಮತ್ತೆ ವ್ಯಾಪಾರ ಮಾಡೋರು ಆ ಮಾತು ಹೇಳ್ಬಾರ್ದು. ಈಗ ಲಾಸ್ ಆದ್ರೆ ವ್ಯಾಪಾರ ಮಾಡೋನ್ ಕೊಡ್ತಾನ ಅವನಿಗೆ. ಮರಿ ಏನನ್ಸತ್ರೆ ಇಲ್ಲ ಒಳಗಿದ್ರೆ ಅಷ್ಟು ವ್ಯಾಪಾರ ದೂರ ಹೇಳ್ತಾರ. ಇಲ್ಲದ ಬಾಣ ಕೊಡ್ತಾನೆ ಹಿಡ್ಕೊಂಡು ಹೋಗ ಅವು ಅದಾವ. ಒಂದ್ಕ ಅಂದ್ರ ಏನಂತ ಹೇಳ ಅಣ್ಣ? ನೀ 10 ರೂಪಾಯಿ ಕೇಳ. ನನಗೆ ಎಷ್ಟು ಹೇಳಿದಲ್ಲಿ? 28 ಹೇಳಿದೆ. ಎಷ್ಟಕ್ಕೆ? ಹೌದಾ? ಕಂಬು ಕೊಡಲ್ಲ. ಕಂಬು 10 ರೂಪಾಯಿ ಕೇಳ. 14,000 ರೂಪಾಯಿ ಫ್ರೆಂಡ್ಸ್. ಇನ್ನು ಮಾರ್ಕೆಟ್ ಮಳೆ ಬರೋದು ನೋಡ್ರಿ. ಹಂಗಾಗಿ ಇನ್ನೂ ಯಾರು ಬಂದಿಲ್ಲ. ಹೋದ ವಾರ ಕಿತ್ತೂರು ಒಬ್ರು ಮೇಕೆ ಮಾರೋರು ಫೋನ್ ಮಾಡಿದ್ರು ನನಗೆ. ಅಣ್ಣ ಹರಿಹರ ಮಾರ್ಕೆಟ್ ಹೋಗ್ತೀವಿ, ಮೇಕೆ ಹತ್ತಲ್ಲ ಅಂದ್ರೆ ನಾ ಅವತ್ತು ಬರಲೇನಂತ. ಬರ್ರಿ ಅಂದೆ. ಹಂಗಾಗಿ ಮಾರ್ಕೆಟ್ ರೈಸ್ ಮಾಡೋಕ್ಕೋಸ್ಕರ ಯಾರು ಮಾಡ್ಬೇಕಲ್ಲ. ಮತ್ತೆ ಅವರು ಬರ್ತೀನಿ ಅಂದ್ರೆ ನೋಡೋಣ. ಏನು ವಿಷಯ? ಭಾಳ ಸಮಯ ಬಂದಿಲ್ಲ. ಏನು ರೇಟ್ ಇದಾವೆ? 12ರಿಂದ 14. 12,000 14,000 ರೂಪಾಯಿ. ಎಷ್ಟು ರೇಟ್ ರಜಾ? 1,000 ರೂಪಾಯಿ. ಮಳೆ ಅನ್ ಸೀಸನ್ ಅಂದ್ರೆ ಇಳಿದಿದ್ದೆ 1,000 ರೂಪಾಯಿ. ಇಲ್ಲ 16 ಹೇಳ್ತಿದ್ದ, 15 ಹೇಳ. ಅವನೇನಾಗತ್ತಾನ, ಅಷ್ಟು ಫೇಮಸ್ ಇದ್ದಾನ ಅವನು. ನೀನು ಇಲ್ಲೊಂದು ದೊಡ್ಡ ಸೈಜ್ ಮರಿದವ. 4 ಯಜಮಾನ್ರೆ ಏನು ರೇಟ್? 18 ದೊಡ್ಡ ಸೈಜ್ ನಾವು. ಆ ಕಡೆ ದೊಡ್ಡಾಗ್ರತ್ತವ್ರು ನೋಡೋಣ. ಏನು ರೇಟ್ ಇದಾವ ಬಶ? 12,000 13,000. ಹೊಡಿಬೇಡ. ಈಗ ನೋಡಿ ಚೆನ್ನಾಗಿ
ಆ ಕಡೆ ನೋಡ್ರಿ ಟಗರಿ ಹೆಂಗ ಈ ಇದ್ರೊಳಗೆ ಶೆಟ್ಟಿ ಅಂತ ಒಂದು ರೋಗ ಬರುತ್ತೆ ನೋಡ್ರಿ. ಹಿಂಗೆ ನೋಡ್ರಿ, ಹಿಂಗೆ ಶಟ್ಕೊಂಡಿರ್ತೈತೆ ಅದು ಅಂದ್ರೆ ಹಿಂಗೆ ಮಕ್ಕಳದ ತಲೆ ಮೇಲೆ ಅದು ಹಿಂಗೆ ಟೈಟ್ ಆಗೋದು ಹಿಂಗೆ ಆಗ್ತಿತ್ತು. ಹೌದಾ? ಹೆಂಗೆ ಮಾಡೋದು ನೋಡ್ರಿ ಅದು. ಈ ಸೀಸನ್ ಒಳಗೆ 6 ರೋಗ ಬರ್ತಾವೆ. ಜೀವನ್ ಜಾಲ ಏನು ರೇಟ್ ಇದು? 15 16 చాలా ಚೆನ್ನಾಗಿ ನೋಡಿ. ಎಷ್ಟು ಬಿಮ್ಮಣ ಎಷ್ಟಂತೆ? 13 14 ನಂಬರಿ. ಯಜಮಾನ್ರು ಕೇಳೋದಾರ ರಾಶಿ ಒಳಗೆ ಆನಿ ಕಿತ್ಕೊಂತಾರ ಅಂತ ನೋಡ್ರಿ ಅವರು. 5,000 ರೂಪಾಯಿ ಮುಂದೆ ಫೋನ್ಗೆ ಅಲ್ಲಿ ಬೆಳಗಿನ ಕೈ ಇಟ್ಟು ಅಷ್ಟು ಫೋನಿಗೆ ಅಂತಲ್ಲ ಕೈ ಹಾಕ ನಿನ್ ಮನಸ್ಸರ ಸಿಕ್ಕ್ರೆ ಜತಿ ಯಾಕೆ ಅಂತ ಹೇಳೋ ಹೋಯ್ತಿಯಾ? ಜತಿ ಯಾಕೆ ನೋಡು 12 ಹಿಡ್ಕೊಂಡು ಹೋಗ್ತಾಗೈತೆ ನಕ್ಕೆ ಅದ್ರ ಜೊತೆ ಮರಿ ಮಾತಾಡಲ್ಲ. ಒಂದ್ ಮರಿ 13,000 ಕೇಳಿದ್ರೆ ಅದ್ರ ಜೊತೆ ಹಾಕೊಂಡು 12 ಇನ್ನೂ 500 ಕಡಿಮೆ ಕೊಡೋಣ ಅಂತ ನೋಡ್ರಿ. ಇದ್ರ ರೊಕ್ಕ ಇದನ್ ಬಿಡ ಇದನ್ನ ಹಾಕ್ಯಾನಲ್ಲ ನಾನು ಕೊಡಲ್ಲ. ನನ್ನ ಜಾಣ ಇಲ್ಲಿದೆ ಇವತ್ತು ಮಾರ್ಕೆಟ್ ಒಳಗೆ ಏನೇನು ಮರಿ ಬಂದಿಲ್ಲ ನೋಡ್ರಿ. ಮಾರ್ಕೆಟ್ ಒಳಗೆ ಜಾಸ್ತಿ ಮರಿನೇ ಬಂದಿಲ್ಲ ಇವತ್ತು. ಸೀಸನ್ ತಂಡ ಆಯ್ತು ಅಂತೇಳಿ ಮರಿನೇ ಬರ್ತಿಲ್ಲ. ಹಂಗೆ ಯಾವತ್ತು ಹಿಂದೆ ಮಾಡೋಕೆ ಹೋಗ್ಬೇಡ್ರಿ, ಇಲ್ಲ ಅಂದ್ರೆ ವಾಟ್ಸಪ್ ಮಾಡಿರಿ. ಅದಾ ರಾಗಿ ತೋಟ ಒಳಗೆ ನಾವು ಇದಕ್ಕಿಂತ 1 kg ಹೆಚ್ಚಿಗೆ ಇರ್ಬೋದು. ತಗದಾಗ ಒಂದು ಮಾತು ಕೇಳಿ ಹಂಗೆ ಹೋಗ್ಬೋದು. ದಡ್ಡ ಬಂದ್ಮೇಲೆ ಇಬ್ರು ಫ್ರೆಂಡ್ ಅವರು, ಅಪ್ಪಾಜಿನೂ ಅವ್ರ ಇವರು ಫ್ರೆಂಡ್. ಹೌದ್ರಿ. ಎಷ್ಟಂದ್ರಿ ನೀವು? ಎಷ್ಟಂದ್ರಿ? 26. ಯಜಮಾನ್ರಿ ಎಷ್ಟಂದ್ರಿ? ಏನೀಗ ಮಾಡಿರಿ ಕೇಳ್ರಿ. ಮತ್ತೆ ನಿಮ್ಮ ಮೇಲೆ ಬಿಟ್ಟಾರ ಹೇಳ್ರಿ. ತಡ್ರಿ ಸೈಡಿಗೆ ತಡ್ರಿ ಅವ್ರಿಗೆ ಅವ್ರ ನಡಿ ಒಂದು 15 ನಡೀತಿದೆ. ಹೌದಾ? 22 ಕೇಳಾರ. ನೋಡೋಣ ತಡ್ರಿ, ಅವ್ರು ಎಷ್ಟು ಕೇಳಿದ್ರೆ ಡಿಸ್ಕಸ್ ಮಾಡೋದಾರ ಇಬ್ರು. ನೋಡೋಣ, ಡಿಸ್ಕಸ್ ಮಾಡಿ ಬರಲಿ. ಹಾಂ 18,000 ಕೊಡೋಣ. ಪರ್ಫೆಕ್ಟ್ ನಾನು ಪರ್ಫೆಕ್ಟ್ ನಿಗಾ ಮಾಡ್ತೇವೆ. ಅವರು ಪರ್ಫೆಕ್ಟ್ ಮಾಡೋ ಒಂದು 20 ಒಳಗೆ ಆಗ್ಬೋದು ನೋಡ್ರಿ. ಅವರು ಪರ್ಫೆಕ್ಟ್ ನಿಗಾ ಮಾಡ್ಯಾರ. ಹೌದಿಲ್ಲ? ಅವ್ರ ಅಪ್ಪಾಜಿ ಹೊಡೋದ್ರಿ 18 ಅಂದ್ರೆ ನಾನು ಅವರು ಪರ್ಫೆಕ್ಟ್ ಹಂಗೆ ಅಷ್ಟೇ ಅಂದೆ ನಾನು. ಅವ್ರು ಅಷ್ಟೇ ಕೇಳಿದ್ರೆ ಹಂಗಾಗಿ. ಹಲೋ ಮಿಸ್ಟರ್ ಬೀರಪ್ಪ, ಎಷ್ಟಿದೆ ರೇಟ್ ಇದು? 26 ರೀ. 25,000 ರೂಪಾಯಿ. तेरे क्या बाप मुगम्बो तेरे क्या पेपर हो रही क्या है?
ರೀ ವ್ಯಾಪಾರ ಆಗ ನೋಡ್ರಿ ಇವೆಲ್ಲ ಇದು ಬರೀ ಐತೆ ನೋಡ್ರಿ. ಇದು ಭಾರಿ ಐತೆ ನೋಡ್ರಿ ಇದನ್ನು ಸೈಜ್ ಗೀಸ್ ಒಳಗೆ ಭಾರಿ ಚೆನ್ನಾಗೈತೆ. ನೀವು ತೊಂದಿರಿ ಓಸು ಇವು ಹಾಂ ಓಸು ನೀವು ತೊಂದಿರಿ ತಮಿಳ ಕೈ ಒಳಗೆ ತಮಿಳ ಇದಲ್ಲ ತುಂಬಲಿ ಪೂರಿ ತುಂಬಲಿ ಹಾಂ ನನಗೆ ಅವ್ರು ತಮಿಳು ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ. ತಮಿಳ್ನಾಡು ಹಾಂ ಅಲ್ಲಿ ಆಡ್ಸಕ್ಕೆ ಹೋಗ್ಯಾರ ನೋಡ್ರಿ ಅಲ್ಲಿ.